ನಮಸ್ಕಾರ, ನ್ಯೂಸ್ 26 ಗೆ ಸ್ವಾಗತ. ಶಹಾಬಾದ್ ನಗರ ಮತ್ತು ಗ್ರಾಮೀಣ ಕೂಲಿ ಸಮಾಜ ಸಂಘ ವತಿಯಿಂದ ಕುಮಾರಿ ಭಾಗ್ಯಶ್ರೀ ಪಂಡಿತ್ ಹಲಗೋಡ್ ಗುಡೂರ್ ಭೀಕರ ಹತ್ಯೆಯನ್ನ ಖಂಡಿಸಿ ನೆಹರು ಚೌಕ್ದಿಂದ ಬಸವೇಶ್ವರ ಚೌಕ್ ತಹಶೀಲ್ದಾರ್ ಕಚೇರಿವರೆಗೆ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಯಿತು. ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಕೇಂದ್ರ ಮಟ್ಟದಲ್ಲಿ ಮಹಿಳೆಯರ ಮೇಲೆ ಹತ್ಯೆ ಮಾಡುವ ಸಂಪ್ರದಾಯವನ್ನ ಮಾಡಿದವನು ಕಂಡುಬಂದ ಹಿನ್ನೆಲೆಯಲ್ಲಿ ಕಲಬುರಗಿ ವಿಭಾಗದ ವ್ಯಾಪ್ತಿಗೆ ಬರುವ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಟೋಕರಿ ಕೂಲಿ ಸಮಾಜದ ಗಣತೀರ್ಥವಾಡಿಯ ಗ್ರಾಮದಲ್ಲಿ ಹೊಟ್ಟೆಪಾಡಿಗಾಗಿ ನೆಲೆಸಿರುವ ಗುಡೂರ ಗ್ರಾಮದ 18 ವರ್ಷದ ಮಗಳಾದ ಕುಮಾರಿ ಭಾಗ್ಯಶ್ರೀಯನ್ನ ದಿನಾಂಕ 29/8/2024 ಅಪಹರಿಸಿಕೊಂಡು ಹೋಗಿ ಅವಳನ್ನ ಅಮಾನುಷವಾಗಿ ಕ್ರೂರವಾಗಿ ಹತ್ಯೆ ಮಾಡಿರುವುದು ಖಂಡನೀಯವಾಗಿದೆ. ಆರೋಪಿಗಳನ್ನ ಶೀಘ್ರವೇ ಪತ್ತೆ ಹಚ್ಚಿ ಕಾನೂನಿನ ಕ್ರಮ ಜರುಗಿಸಿ ತಪ್ಪಿತಸ್ಥನಿಗೆ ಶಿಕ್ಷೆ ಅಥವಾ ಗಲ್ಲು ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಈ ಘಟನೆಯಿಂದಾಗಿ ಬಡ ಕುಟುಂಬಕ್ಕೆ ತುಂಬಲಾರದಷ್ಟು ನಷ್ಟವಾಗಿದೆ. ಇವರಿಗೆ ಸರ್ಕಾರದಿಂದ ಕುಟುಂಬಕ್ಕೆ 50 ಲಕ್ಷ ಆರ್ಥಿಕ ಮತ್ತು ಸಾಮಾಜಿಕವಾಗಿ ಭದ್ರತೆ ನೀಡಿ ಕುಟುಂಬಕ್ಕೆ ಪರಿಹಾರ ನೀಡಬೇಕೆಂದು ನಿಂಗಪ್ಪ ಎಸ್ ಹುಳಗೋಳಕರ ಮಾಜಿ ಅಧ್ಯಕ್ಷರು ಶಹಾಬಾದ್ ಹಾಗೂ ಗ್ರಾಮೀಣ ಕೂಲಿ ಸಮಾಜ ಸಂಘ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ನಿಂಗಣ್ಣ ನಂದಳ್ಳಿ, ಶಿವಕುಮಾರ್ ನಾಟೇಕರ್, ತಿಪ್ಪಣ್ಣ ನಾಟೇಕರ್, ಮಂಜು ವಾಲಿಕರ್, ದೇವೇಂದ್ರ ಕಾರುಳ್ಳಿ, ಮರಲಿಂಗ ವಾಲಿಕಾರ್, ಶರಣು ಹಲಕಟ್ಟಿ, ಮಲ್ಲು ಎಟಗಿ, ರವಿ ಸಂತಮನಿ, ದೇವು ಕೊಬಾಳ್, ಶಿವರಾಜ್ ನಾಟೇಕರ್, ಭೀಮಶಂಕರ್ ಕೊಂಚೂರು, ರಾಘವೇಂದ್ರ ನಾಟೇಕರ್, ಸಿದ್ದು ಬೂಸಾ, ಸಿದ್ದು ತಳವಾರ್, ಲೋಹಿತ್ ಮಲ್ಕೇಡ್, ನಾಗರಾಜ್ ಮಾಸ್, ಪರಮಾನಂದ ಎಂಕೋಡ್, ಮೌನೇಶ್ ಕೋಡಿ, ವಿಶ್ವನಾಥ್ ಕನಪುರ್, ಪ್ರಭು ಚಿಕ್ಕ ಸಮಾಜದ ಹಿರಿಯರು, ಯುವಕರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ವರದಿ ಯಲ್ಲಾಲಿಂಗ ಹಯ್ಯಳಕರ, ನ್ಯೂಸ್ 26 ಕನ್ನಡ, ಶಹಾಬಾದ್. ಶಿಕ್ಷೆ ಕೊಡಲೇಬೇಕು. ಭಾಗ್ಯಶ್ರೀಯನ್ನು ಹತ್ಯೆ ಮಾಡಿದಂತ ಕೊಲೆಗಡಕರನ್ನು ಜೀವಾವಧಿ ಶಿಕ್ಷೆ ಹೊರಿಸಲೇಬೇಕು. ಪೊಲೀಸ್ ಸಮಾಜಕ್ಕೆ ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಪೊಲೀಸ್ ಸಮಾಜಕ್ಕೆ ಬಂಧಿಸಬೇಕಂತ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಸರ್ವರಿಗೆ ಸಮಪಾಲು ಈ ಎಲ್ಲ ಸರ್ಕಾರ ನೋಡಿದ್ರೆ ಒಂಥರ ಕಣ್ಣು ಕಾಣದಂತ ಕಿವಿ ಕೇಳದಂತ ಕೆಟ್ಟ ಸರ್ಕಾರ ಇದೆ ಅಂತ ನನಗನ್ಸ್ತಾ ಇದೆ. ಯಾಕಂದ್ರೆ ನಮ್ಮದೊಂದು ಪ್ರತಿಭಟನೆ ಯಾವುದೇ ವ್ಯಕ್ತಿಗೆ ಆಗಲಿ ಬೇರೆ ಸಮಾಜದ ವಿರುದ್ಧ ಅಲ್ಲ, ನಮ್ಮ ಸಮಾಜದ ಮಹಿಳೆ ಮೇಲೆ ಅನ್ಯಾಯವಾಗಿದ್ದಕ್ಕಾಗಿ ಒಂದು ಕಾರಣಕ್ಕಾಗಿ ನಮ್ಮ ಸಮಾಜಕ್ಕೆ ಹೇರೂರವರಿಗೆ, ಅಂಬಿಗರ ಚೌಡಯ್ಯನವರಿಗೆ, ಅಂಬಿಗನೆಂದು ಕುಂದು ನುಡಿಯದಿರು, ನಂಬಿದರೆ ಒಂದೇ ಹುಟ್ಟಿನಲ್ಲಿ ಕಡೆ ಹಾಯ್ಸನಾಥ ನಮ್ಮ ಅಂಬಿಗರ ಚೌಡಯ್ಯ. ಬಂಧುಗಳೇ, ಇವತ್ತಿನ ದಿವಸ ನೆರೆ ಜಿಲ್ಲೆಯಾದಂತ ಇದರಲ್ಲಿ ನಮ್ಮ ಕೂಲಿ ಸಮಾಜದ ಮಹಿಳೆಯನ್ನು ಅತ್ಯಾಚಾರ ಮಾಡಿ ಇವತ್ತು ಅವರ ಪರಿಸ್ಥಿತಿಯನ್ನು ಈ ರಾಜ್ಯ ಸರ್ಕಾರವನ್ನು ಅರ್ಥ
ಬಜೆಟ್ ಇದೆ, ಆ ಮಾತ್ರ ಈಶ್ವರ ಖಂಡೇರವರು 4 ಲಕ್ಷ ದುಡ್ಡನ್ನು ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಮಹಿಳೆಗೆ 1 ಕೋಟಿ ರೂಪಾಯಿ ಕೊಡ್ಬೇಕಂತಂದು ನಾವು ಪೊಲೀಸ್ ಸಮಾಜದಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಬಂಧುಗಳೇ. ಇವತ್ತು ಈ ಮಹಿಳೆಗೆ ಅನ್ಯಾಯ ಆದಂತ ಸರ್ಕಾರದಿಂದ 5 ಎಕರೆ ಭೂಮಿಯನ್ನು ಕೊಡಬೇಕು ಮತ್ತು ಅವಳನ್ನು ಒಂದು ಮನೆಯನ್ನು ಸರ್ಕಾರದಿಂದ ಮಾಡಿಕೊಡಬೇಕು. ಈಗಾಗಲೇ ಈ ಅಂಬಿಗ ಒಂದು ಹುಬ್ಬಳ್ಳಿಯಲ್ಲಿ ಆದಂತ ಒಂದು ಘಟನೆ, ಅಂಜಲಿ ಅಂಬಿಗವನ್ನು ಕೊಲೆ ಮಾಡಿದಂತ ಕೊಡಕರನ್ನು ಇನ್ನೂ ಪೊಲೀಸರು ಯಾವುದೇ ರೀತಿಯಿಂದ ಕ್ರಮ ಕೊಂಡಿಲ್ಲ. ಆದರೆ ಇದೇ ರೀತಿ ನಮ್ಮ ಸಮಾಜದ ಮೇಲೆ ಅನ್ಯಾಯ, ಅತ್ಯಾಚಾರ ಹಾಗೂ ನಮ್ಮ ಸಮಾಜದ ಮೇಲೆ ಹಲ್ಲೆ ಇವನ್ನು ಪೊಲೀಸರನ್ನು ಯಾರೂ ತಡೆಯುತ್ತಾ ಇಲ್ಲ. ಇವರು ಮನಸ್ಸಿಗೆ ಬಂದ ಹಾಗೆ ಈ ಸಮಾಜಕ್ಕೆ ನ್ಯಾಯ ಕೊಡಿಸಲು ವಿಫಲರಾಗಿದ್ದಾರೆ. ಈ ಸಮಾಜವನ್ನು ಅಂಬಿಗಂದ್ರೆ ನಾವು ನಂಬಿದವರಿಗೆ ಪ್ರಾಣವನ್ನು ಕೂಡ ಕೊಡ್ತೀವಿ. ಆದರೆ ಇಲ್ಲಿವರೆಗೂ ಕೂಡ ನಾವು ಯಾರಿಗೆ ಅನ್ಯಾಯ ಮಾಡಿಲ್ಲ. ನಾವು ಏನ್ ಮಾಡಿವಿ ಅಂದ್ರೆ ಜೀವನ ಕೊಡ್ತಾ ಬಂದೀವಿ. ಆದ್ರೆ ನಾವು ಒಂದು ಗಲ್ಲಕ್ಕೆ ಹೊಡೆದ್ರೆ ಇನ್ನೊಂದು ಗಲ್ಲ ಹೊಡಿ ಅಂತೇಳಿ. ಆದ್ರೆ ಈಗ ಅಂತ ಹೇಳುವಂತ ಕಾಲ ಇಲ್ಲ. ಒಂದು ಗಲ್ಲಕ್ಕೆ ಹೊಡೆದ್ರೆ 10 ಗಲ್ಲಕ್ಕೆ ನೀವು ಹೊಡೆದು ಬರ್ರಿ ಅಂತ ಹೇಳುವಂತ ತಾಕತ್ತು ಈ ಸಮಾಜದಲ್ಲಿದೆ. ಆದ್ರೆ ಈ ಸಮಾಜ ಬಾಂಧವರು ಯಾವಾಗ ಎದ್ದು ನಿಲ್ತಾರೋ ಗೊತ್ತಿಲ್ಲ. ಆದ್ರೆ ತಾವು ಸರ್ಕಾರ ಇವತ್ತಿನ ದಿವಸ ಈಶ್ವರ ಖಂಡೇರು ಅವರು ಈ ಸಮಾಜಕ್ಕೆ ನ್ಯಾಯ ಕೊಡಲಿಲ್ಲ ಅಂದ್ರೆ ನಾವು ಇಡೀ ರಾಜ್ಯದಂತ ಉಗ್ರ ಹೋರಾಟವನ್ನು ಮಾಡಿ ಅತ್ಯಾಚಾರ, ಕಿರುಕುಳ, ಕೊಲೆ ತಪ್ಪಿಸಲು ಸೂಕ್ತವಾಗಿ ಕಾನೂನು ಜಾರಿಗೆ ತಂದು ನ್ಯಾಯ ಒದಗಿಸಬೇಕು. ದಿನಾಂಕ 10/9 ತಂದು ಶಾಬಾದ್ ನಗರ ನೆಹರು ಚೌಕದಿಂದ ಬಸವೇಶ್ವರ ಮಾನ್ಯ ತಹಸೀಲ್ದಾರ್ ಕಾರ್ಯಾಲಯ ಕಚೇರಿವರೆಗೂ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ ಮೂಲಕ ತಹಸೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ವಿಧಾನಸಭೆ ಬೆಂಗಳೂರು ಮನವಿ ಸಲ್ಲಿಸುವ ಪತ್ರದಲ್ಲಿ ಸಲ್ಲಿಸುತ್ತೇವೆ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.